ದೊಡ್ಡ ಹೆಸರು ಮಾಡ್ಯಾರ. ಒಮ್ಮೆ ಮಾತು ತಪ್ತಾನ, ದ್ರೋಹ ಮಾಡ್ತಾನ ಅಂತಂದ್ರೆ ಮುಗಿದು ಹೋತು, ಹೆಸರು ಕೆಟ್ಟ ಹೋಗಿಬಿಡುತ್ತ. ಹಿಂದಿನ ಕಾಲದಲ್ಲಿ ಬರೇ ಒಂದು ಮಾತು ಕೊಟ್ಟರೆ ಸಾಕು, ಜೀವ ಹೋದ್ರ ಸಹಿತ ಆ ಮಾತನ್ನು ನಡೆಸೇ ಕೊಡ್ತಿದ್ರು. ಈಗಿನ ಕಾಲದಾಗ ಬಾಂಡ್ ಪೇಪರ್ ತಗೊಂಡು ಅದ್ರ ಮೇಲೆ ಬರೋದು 10 ಮಂದಿ ಸಹಿ ಹಾಕಿದ್ರು ಸಹಿತ ನಾ ಮಾಡಿಲ್ಲ ಅಂತ ನಿಮ್ಮ ಯಾರು ಮಾಡ್ಯಾರಿ ಅಂತಾನ ತಾನ ಮಾಡಿದ್ದಾನ ಹೋಗಿ ಮತ್ತೆ. ಯಾಕ ಮಾತಿಗೆ ತಪ್ಪಾಗ್ತದೆ. ಇದು ಕಲಿಯುಗದ ದುರ್ದೈವ. ಇದಕ್ಕ ಕಲಿಯುಗ ಅನ್ನುವಂಥದ್ದು. ಗಂಡ ಹೆಂಡತಿದ್ರಂತ, ಹೆಂಡತಿಗೆ ಗಂಡನ ಮೇಲೆ ಭಾಳ ಅನುಮಾನ. ಅವ್ ಹೊರಗೆ ಹೋಗಿ ಬಂದ್ರೆ ಸಾಕು, ಅಂಗೆಲ್ಲ ಮೂಸ್ ನೋಡ್ತಿದ್ದ ಅಕ್ಕಿ, ಏನು ವಾಸನೆ ಬರುತ್ತಾ ಏನಂತ. ಎಲ್ಲಿ ಹೋಗಿ ಬಂದೇವ ಏನಾಯ್ತು, ಸಂಶಯನ ಅದಕ್ಕೆ ಬರೇ ಸಂಶಯ ಆತ್ಮ ವಿನಶ್ಯತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಯಾನ. ಒಂದ್ ಸಾರಿ ಆಕಿ ಮದುವೆ ಆಗಿ 10 ವರ್ಷ ಆದ್ರೂ ಸಹಿತ ಅನುಮಾನಕ್ಕೆ ತವ್ರ ಮನೆಗೆ ಹೋಗಿದ್ದಿಲ್ಲ ಅಂತ. ನಾ ಎಲ್ಲರೂ ಹೋಗ್ಬೇಕು ಎಲ್ಲರೂ ಹೋಗ್ಬೇಕಂತ ಆಕಿ ಕಂಪನಿ ಹಿಂಗೆ ಚಿಂತೆ ಇಕ್ಕಿಲ್ಲ. ಹಿಂಗಿದ್ದಾಗ 10 ವರ್ಷ ಆದ್ಮೇಲೆ ಆಕೆಗೆ ಅನಿವಾರ್ಯ ಬಂತು, ಹೋಗೋ ಪ್ರಸಂಗ ಬಂತು. ಹೋಗೋ ಪ್ರಸಂಗ ಬಂದಂತ ಸಂದರ್ಭದಲ್ಲಿ ಗಂಡಗೆ ಹೇಳಿದ್ದು, ಆಯ್ತೆಲ್ಲ ಅಡಿಗೆ ಮಾಡ್ಕೊಳ್ತೀನಿ, ಎಲ್ಲಿ ಹೊರಗೆ ಹೋಗ್ಬೇಡ್ರಿ, ಮನ್ಯಾಗೆ ಇರಬೇಕು ಅಂತ ಹೇಳಿದ್ವಿ. ಎಲ್ಲಿ ಹೋಗಂಗಿಲ್ಲ ನಾವ. ಹಿಂಗ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದು ಫೋನ್ ಹಚ್ಚಿದ್ದು ಅವನಿಗೆ, ಎಲ್ಲಿದ್ದೀರಿ, ಇನ್ನು ಬಸ್ ಸ್ಟ್ಯಾಂಡಿಗೆ ಅದ, ಎಲ್ಲಿದ್ದೀರಿ, ಮನ್ಯಾಗದೀನಿ, ಮತ್ತೆಲ್ಲಿರ್ಲಿ, ನೀವು ಮನ್ಯಾಗದಿರ ನನ್ಗೆ ಗೊತ್ತಾಗದ. ಹೆಂಗ ಆ ಮಿಕ್ಸಿ ಆನ್ ಮಾಡ್ರಿ ಅಂತ ತಗಿ. ಅವ್ರ ಮನ್ಯಾಗ ಒಂದು ಮಿಕ್ಸಿ ಇತ್ತು, ಅದು ಜನರೇಟರ್ ಓದಕ್ಕೆ ಓದಿರ್ತಿತ್ತು, ಅದು ಡಡ್ಡ 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 ಅಂತ ಹೋದ್ರದು. ಆಯ್ತು ಮಾಡ್ತೀನಿ, ಮಾಡಿದ. ತವ್ರ ಮನೆ ಮುಟ್ಟಿದ್ದು ಫೋನ್ ಹಚ್ಚಿದ್ದು, ಎಲ್ಲಿದ್ದೀರಿ, ಮನ್ಯಾಗದೀನಿ ಅನ್ನವ. ಮಿಕ್ಸಿ ಆನ್ ಮಾಡಿ, ಮತ್ತೆ ಮಿಕ್ಸಿ ಆನ್ ನಡು ರಾತ್ರಿ ಫೋನ್ ಹಚ್ಚೋಳು, ಎಲ್ಲಿರಿ ಈ ಟೈಮ್ನಾಗ ಅಮ್ಮ, ಮನ್ಯಾಗದೀನಿ, ಮಿಕ್ಸಿ ಆನ್ ಮಾಡ್ರಿ, ಮತ್ತೆ ಹಚ್ಚಿದ. ಒಂದು ವಾರದ 100 ಸತಿ ಫೋನ್ ಹಚ್ಚೋಳು ಅವನಿಗೆ, ಎಲ್ಲಿದ್ದೀರಿ, ಮನ್ಯಾಗದೀನಿ, ಮಿಕ್ಸಿ ಆನ್ ಮಾಡ್ರಿ, ಮಿಕ್ಸಿ. ಒಂದು ವಾರ ಅಂತ ಹೋಗಿದ್ದು, 4 ದಿವಸ ಹೊಳ್ಳಿ ಬಂದಾಳ ಆಕಿ. ಹೊಳ್ಳಿ ಬಂದು ನೋಡ್ತಾಳ, ಮನೆಗೆ ಚಾವಿ ಹಾಕಿತ್ತು. ಮಗ್ಗಲ ಮನೆಯವ್ರು ಕೇಳಿದ್ರಂತ, ಎಲ್ಲದಂದ್ರೆ ನನ್ನ ಯಜಮಾನ ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳಿದ್ರಂತ, ಯವ್ವ ನೀನು ಹೋದಿಲ್ಲ, ಹೋದಾಗೆ ಒಂದು 15-20 ನಿಮಿಷಕ್ಕೆ ಮಿಕ್ಸಿ ತಗೊಂಡು ಬೈಕ್ ಹತ್ಕೊಂಡು ಹೋದ, ಇನ್ನೂ ಪತ್ತೆ ಇಲ್ಲ ಅಂದ್ಕೊಂಡು ಹೋಗ. ಅವ ಮಿಕ್ಸಿ ತಗೊಂಡು ಇಡೀ ಕರ್ನಾಟಕ ಸುತ್ತಿದ್ದ ಅವ. ದಾಂಪತ್ಯದಲ್ಲಿ ನಂಬಿಕೆ ಇರಬೇಕು. ಬೇರೆಯವ್ರ ಮಾತು ಕೇಳಿ ನಮ್ಮ ಸಂಸಾರವನ್ನು ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಭಗವಂತನ ಮೇಲೆ ಅಚಲವಾದಂತ ನಂಬಿಕೆ ಇರಬೇಕು. ದಾಂಪತ್ಯ ಗಂಡ ಹೆಂಡತಿ ಮೇಲೆ ವಿಶ್ವಾಸ ಇರಬೇಕು ಒಬ್ಬರಿಗೊಬ್ಬರು. ಸೊನ್ನಲಾಪುರ ಆ ಪ್ರದೇಶವನ್ನು ಆಳುತ್ತಿರುವಂತಹ ರಾಣಿ ಚಾಮಲಾದೇವಿ, 900 ವರ್ಷಗಳ ಹಿಂದಿನ ಕಥೆ. ಚಾಮಲಾದೇವಿ ಅಲ್ಲಿಗೆ ರೇವಣ ಸಿದ್ದೇಶ್ವರ ಅನ್ನುವಂಥ ಗುರುಗಳು ಬರ್ತಾರೆ. ಶಾಪಾನುಗ್ರಹ ಸಮರ್ಥರವರು, ಇಟ್ಟರೆ ವರ ಕೊಟ್ಟರೆ ಶಾಪ. ಹೀಗಿದ್ದಾಗ ಅಲ್ಲಿ ಪಾತ್ಪೂಜೆಲ್ಲ ಆಗತ್ತೆ. ನಂತರದಲ್ಲಿ ಅವರು ಮಠದ ಕಡೆ ಹೋಗ್ತಾರಂತ ಎಲ್ಲರೂ ನಿರೀಕ್ಷೆ ಒಳಗಿದ್ರು. ಅವರು ನೇರವಾಗಿ ಶಿವಭಕ್ತರ ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ಅನ್ನುವಂಥ ದಂಪತಿಗಳು ಹೋದ್ರು. ಗುರುಗಳು ಬಂದಾರ, ಹೇಳಾಕ ಬಂದಿದ್ರು ಅವರು. ನಾ ಮನೆಯವ್ರಿಗೆ ಹೋಗಿ 10 ಕಾಯಿ ಕೊಟ್ಟರು ಬರಂಗಿಲ್ಲ, ಯಾಕಂದ್ರೆ ಮುಖಾನ ಹಂತ ಮಾಡ್ಕೊಂಡು ಹೋಗಿರ್ತೀವಿ, ಯಾಕೆ ಬರ್ಬೇಕನ್ನೋ ಮಾಡಿಬಿಡ್ತೀವಿ ನಾವು. ಗುರುಗಳು ಕರೆಯೋದೊಂದು ಬಗೆ ಇರುತ್ತೆ, ಹೇಳೋದೊಂದು ರೀತಿ ಇರುತ್ತೆ. ಈಗ ಎಲ್ಲಿಗೆ ಬಂದು ಹಚ್ಬಿಟ್ಟಿದ್ರೆ ಹಣೆ ಬಾರ ವಾಟ್ಸಪ್ ಮಾಡಿದವ್ರಿಗೆ, ನಮ್ಮ ಮನೆಯಲ್ಲಿ ಮದುವೆ ಐತಿ ಬರೀ ವಾಟ್ಸಪ್ ಮಾಡೋದು. ಗುರುಗಳು ಶಾಣ್ಯಾರಾಗ ಗುರುಗಳಿಗೆ ಕಳ್ಸಿದಂತೀವಿ ನಾವು. ನಮ್ಮ ಮನೆಯಲ್ಲಿ ಮದುವೆ ಇದೆ ಬರಬೇಕು ಅಂತ ಹಾಕಿ ನಮ್ಮ ತಮ್ಮ ವಾಟ್ಸಪ್ನಾಗ. ಅದಕ್ಕೆ ಗುರುಗಳು ನಾ ದರ್ಶನ ಕೊಡಾಕತ್ತೀನಿ ಅಂತಂದು ಪಾದದ ಫೋಟೋ ಹೊಡೆದವ್ರು ಹಾಕಿದ್ರು ವಾಟ್ಸಪ್, ಅಲ್ಲೇ ದರ್ಶನ ಮಾಡ್ಕೊ ಅಂತ. ಹೇಳಾರ್ದ ಬಂದಾರ ಗುರುಗಳು. ಬಂದಾರ, ಬಹಳ ಆನಂದ ಆಗುತ್ತೆ ದಂಪತಿಗಳಿಗೆ. ಅವರು ಪಾದಪೂಜೆ ಮಾಡಿದರು, ಮಂಗಳಾರತಿ ಮಾಡಿದರು. ಇನ್ನೇನು ಗುರುಗಳು ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ಸುಗ್ಗಲಾದೇವಿ ಹೇಳ್ತಾರ, ಇಡೀ ಲೋಕಕ್ಕೆ ಕೀರ್ತಿಮಾನನಾಗಿರುವಂಥ ಮಗುವನ್ನು ಪಡಿತಾಯಿ, ಇಡೀ ಲೋಕವೇ ತಿರುಗಿ ನೋಡಬೇಕು ಅಂತ ಮಗುವನ್ನು ಪಡಿ ಅಂತಂದು ಆಶೀರ್ವಾದ ಮಾಡ್ತಾರ. ಆಶೀರ್ವಾದ ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ. ಯಾಕಂದ್ರೆ ಮುದ್ದುಗೌಡನಿಗೆ 65 ವರ್ಷ, ಸುಗ್ಗಲಾದೇವಿಗೆ 60 ವರ್ಷ. ಮಕ್ಕಳಿದ್ದವ್ರಂದ್ರು ಸ್ವಾಮಿಗಳು ತಿಳಿ ಯಾಕೆ ಕೆಟ್ಟಂಗೆ ಕಾಣತ್ತಂದ್ರೆ ಅವ್ರು ಇವ್ರಿಗೆಲ್ಲಿ ಮಕ್ಕಳಾಗ್ಬೇಕಂತ ನಿಂದೆ ಮಾಡಾಕತ್ರು. ಸೂರ್ಯ ಬೇಕಾದ್ರೆ ಪಶ್ಚಿಮದಲ್ಲಿ ಹುಟ್ಟಬಹುದು, ಹಿಮಾಲಯ ನಡ್ಕೊಂತ ಅಡ್ಡಾಡಬಹುದು. ಆದ್ರೆ ಮಹಾತ್ಮರು ಶಿವಯೋಗಿಗಳು ಆಡಿರುವಂತ ಮಾತು ಎಂದೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. 1 ವರ್ಷ ತುಂಬಟ್ಟಿಗೆ ಅವ್ರಿಗೊಂದು ಮಗು ಹುಟ್ಟಿತು. ಅದಕ್ಕೆ ಧೂಳಿ ಮಕ್ಕಳ ಅಂತ ಹೆಸರಿಟ್ರು. ಯಾರೋ ಹೇಳಿದ್ರು ಅಂತ ಇಟ್ರು, ಆದ್ರೆ ಮಗು ಬಹಳ ಕಿರಿಕಿರಿ ಮಾಡೋದಕ್ಕೆ ಅದಕ್ಕೆ ಸಿದ್ಧರಾಮ ಅಂತ ಕರೆದ್ರು.
ಮಗುವನ್ನ ನೋಡಿದ್ರೆ ಸಾಕ್ಷಾತ್ ಶಿವನನ್ನ ನೋಡ್ದಂಗೆ ಆಗಿತ್ತು, ಅಷ್ಟು ಆನಂದ ಆಗಿತ್ತು. ಹೀಗಿದ್ದಾಗ ಮಗು ಬೆಳೆಯಕ್ ಪ್ರಾರಂಭ ಆಗುತ್ತ, ಜನರು ಮತ್ತೆ ನಿಂದೆ ಮಾತುಗಳನ್ನ ಆಡಕ್ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಮಗು ಏನೋ ಹುಟ್ಟಿದ ಕರೆ ಆದ್ರೆ ಮಾತಾಡ್ತಿದ್ದಿಲ್ಲ ಒಟ್ಟ. ಅದು ಯಥಾರ್ಥ ಅಂತಿರಲ್ಲ, ನಮ್ ಕಡೆ ಯಥಾರ್ಥ ಅಂತಾರಲ್ಲ, ಏಕೋಭಾವ ಅಂತಾರಲ್ಲ, ಸ್ವಲ್ಪ ಬುದ್ಧಿಮಾಂದ್ಯ ಇದ್ದಂಗಿದ್ದ. ಹೀಗಿದ್ದಾಗ ಜನ ಅಂದ್ರು, ಗುರುಗಳು ಕೊಡೋದು ಕೊಟ್ರೆ ಎಂತ ಮಗು ಕೊಟ್ಟಾರ ನೋಡು ಅಂತ ನಿಂದೆ ಮಾತಾಡಕತ್ರು. ಆ ಮಗುವಿಗೆ ಶಾಲೆಗೆ ಕಳಿಸ್ಬೇಕಂತಾರ, ಶಾಲೆಗೆ ಹೋಗಿ ಕಲಿಯುವಂತ ಜ್ಞಾನ ಇಲ್ಲ ಅದಕ್ಕೆ. ಹೀಗಾಗಿ ನಿರ್ಧಾರ ಮಾಡಿದ್ರು, ಒಂದಿಷ್ಟು ಆಕಳ ಇದ್ದು ಮನ್ಯಾಗ, ಮಂದಿ ಮನೆ ಆಕಳನ್ನು ಕೂಡಿಸ್ಕೊಟ್ರು, ಒಂದು ಬಡಗಿ ಕೊಟ್ರು, ದಿನಾನು ಇದನ್ನ ಕಾಯ್ಕೊಂಡ್ ಬಾ ಅಂತಂದು ಹಚ್ಚಿದ್ರು. ದಿನಾನು 8-9 ವರ್ಷದ ಹುಡುಗ ದಿನ ಹೊಕ್ಕಿದ್ದ, ಆಕಳ ಕಾಯ್ತಿದ್ದ. ಹೀಗಾಗಿ ಒಂದು ದಿವಸ ಏನಾಯ್ತು ಅಂದ್ರ, ಗುಡ್ಡಕ್ಕೆ ಹೋಗ್ಯಾನ ಆಕಳ ಕಾಯ್ಬೇಕು ಅಂತಂದು. ಗುಡ್ಡ ದಂಡಿಗೆ ನಿಂತಾಗ ಒಬ್ಬ ಮಹಾತ್ಮರು ಬಂದ್ರವರು ಇವನ್ ಹೆಗಲ ಮೇಲೆ ಒಂದು ಕಂಬಳಿ ಇತ್ತು. ಮಹಾತ್ಮರು ಬರೋದು ನೋಡಿ, ಯಪ್ಪ ಶಿವಯೋಗಿಗಳು ಬರಬೇಕು ಅಂತ ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ. 8-9 ವರ್ಷದ ಹುಡುಗ. ಅಲ್ಲಿವರೆಗೆ ಅವನಿಗೆ ಮಾತಾ ಬರ್ತಿದ್ದಿಲ್ಲ. ಅವತ್ತು ಫಸ್ಟ್ ಮಾತಾಡಿದ್ವ, ಶಿವಯೋಗಿಗಳು ಬರಬೇಕು ಅನ್ನೋ ಅಂದವನ ಕಂಬಳಿ ಹಾಕಿದ, ಗುರುಗಳ ಕುಂದಿಸಿದ. ಗುರುಗಳನ್ನ ಕುಂದರಿಸಿ ತಮ್ಮ ಹೆಸರು ಏನ್ರಿಪ್ಪ ಅಂತ ಕೇಳಿದ. ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ. ಅವಾಗ ಅವರು ಅಂದ್ರು, ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳಿದ್ರು. ಯಾವ ನಿಮ್ಗೆ ಅಂತ ಕೇಳಿದಾತ, ಸಿದ್ದರಾಮ. ಅವಾಗ ಅವ್ರಂತಾರ, ನನ್ನೂರು ಶ್ರೀಶೈಲ ಅಂದ್ರು. ನನ್ನೂರು ಶ್ರೀಶೈಲ, ನಾನು ಮಲ್ಲಿಕಾರ್ಜುನ, ನನ್ನ ಹೆಸರು ಮಲ್ಲಯ್ಯ ಅಂತ ಕರೀತಾರ. ನನಗೆ ಬಹಳ ಹಸಿವಾಗೈತಿ, ಏನಾದ್ರು ಇದ್ರು ಕೊಡು ಅಂತ ಕೇಳ್ತಾರ. ಕೇಳಿದಾಗ ಅವ್ನಿಗೇನು ಅವರು ಅಂಬಲಿ ಕೊಟ್ಟು ಕಳ್ಸಿದ್ರು. ಆ ಅಂಬಲಿಯನ್ನ ಕೊಡ್ತಾನ, ಅದನ್ನ ತಗೊಂತಾರ, ಅವ್ರು ಪ್ರಸಾದವನ್ನು ಮಾಡ್ತಾರ. ಮಾಡಿದ ಮೇಲೆ ಅವನಿಗಂತಾರ, ಸಿದ್ದರಾಮ ಅಂಬಲಿ ಬಹಳ ಚಲೋ ಆಗಿತ್ತಪ್ಪ. ಅಂಬಲಿಯನ್ನ ನಿನಗಂತ ಕಟ್ಟಾಳ ನಿಮ್ಮವ್ವ, ನಿಂದು ಸಣ್ಣ ಹೊಟ್ಟೆ ಐತಿ. ನಾನ್ ದೊಡ್ಡ ಮಂದಿನಿ, ನಂದು ಹೊಟ್ಟಿ ದೊಡ್ಡದು. ಅದ್ರಾಗ ಜಂಗಮರ ಅವನ ಹೊಟ್ಟೆ ಇನ್ನೂ ಡಬಲ್ ಇರುತ್ತ. ಹಿಂಗಾಗಿ ಇದು ಸಾಕಾಗಿಲ್ಲ, ಇನ್ನೊಂದ್ ಸ್ವಲ್ಪ ತಗೊಂಬ ಅಂತಾರ. ಅಂದಾಗ ಸಿದ್ದರಾಮ ಅಂತಾನ, ಅಪ್ಪಾರ ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಕೂತ್ಕರಿ, 5 ನಿಮಿಷದಾಗ ಬರ್ತೀನಿ. ಓಡಕ್ಕಿನ ಹೋಗ್ಕಾನ. ಓಡ್ಕಂತ ಹೋದ. ತಾಯಿ ಏನೋ ಕೆಲಸ ಮಾಡಕತ್ತಿದ್ಲು. ಅಮ್ಮ 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 ಅಂತ ಕರಿತಾನ. ತಾಯಿ ತಿರುಗಿ ನೋಡೋಲ್ಲಾಗ್ಯಾಳ. ಯಾಕಂದ್ರೆ ಅಲ್ಲಿವರೆಗೂ ಅವನ ಧ್ವನಿಯನ್ನ ತಾಯಿ ಕೇಳಿದ್ದಿಲ್ಲ. ಯಾರ್ದೋ ಮಗ ಇರ್ಬೋದಂತ ಆಕಿ. 5-6 ಸತಿ ಕರೆದ, 7ನೇ ಸತಿ ಹೋಗಿ ಹಿಂದಿನ ತೆಕ್ಕಿ ಬಿದ್ದ. ಅಮ್ಮ ಅಮ್ಮ ಅಂತಂದ. ಆಕಿಗೆ ಹೋದ ಜೀವ ಬಂದಂಗಾಗಿತ್ತು. ಒಬ್ಬ ತಾಯಿಗೆ ಅದರಂತ ಆನಂದ ಯಾವುದೂ ಇಲ್ಲ. ಮನ್ಯಾಗ ಮಕ್ಳು ಇರ್ತಾವ, ಈಗ ಇನ್ನೂ 3 ತಿಂಗಳು ಇರ್ತಾವು. ಅಪ್ಪ ಅನ್ನ ಅವ್ವ ಅನ್ನ, ಅವ್ ಟಾರ್ಚರ್ ಕೊಡೋದ ಮಂದಿ. ಅಂದ್ರೆ ಅವ್ವ ಅಪ್ಪ ಅಂದಾಗ ಸಾಕ್ಷಾತ್ ದೇವ್ರು ಮಾತಾಡಿದಷ್ಟು ಖುಷಿ ಆಗುತ್ತಂತ ತಾಯಿಗೆ. ತಾಯಿ ಹೃದಯ ಅಂದ್ರೆ ಹಂಗಿರುತ್ತ. ಹೀಗಿದ್ದಾಗ ಅಮ್ಮ ಅಮ್ಮ ಏನ್ ಸಿದ್ದರಾಮ ನೀ ಮಾತಾಡಕತ್ತಿ, ದೊಡ್ಡ ಆಶ್ಚರ್ಯ ಅಂತ ಹೇಳಿದ್ಲು. ಅಮ್ಮ ನನಗೆ ಮಾತು ಬಂದಿದ್ದು ಮಲ್ಲಯ್ಯಂತ್ರ ಬಂದಿದ್ದಿ, ಶ್ರೀಶೈಲಂತ್ರ ಮಲ್ಲಯ್ಯ ಗುರುಗಳು ಬಂದಾರ. ಅವರು ಅಂಬಲಿ ತೊಂಬ ಅಂದಾರ, ಅಂಬಲಿ ಕೊಡು ಅಂತ ಕೇಳಿದಾಗ ಆಯ್ತು ಅಂತ ತಾಯಿ ಖುಷಿಯೊಳಗೆ, ಆನಂದದೊಳಗೆ ಪರಮಾನಂದ. ಮಗನಿಗೆ ಮಾತು ಬಂದವಾಗ ಒಂದು ಕ್ಷಣ ವಿಚಾರ ಮಾಡಿದ್ನು. 9 ವರ್ಷ ಮಾತಾಡ್ಲಾರ್ದ ಮಗ ಮಾತಾಡಿದ್ರೆ ಎಷ್ಟು ಆನಂದ ಆಗಿರ್ಬೇಕು ಆ ತಾಯಿ. ಕುಣ್ಕಂತ ಅಡಿಗೆ ಮಾಡ್ತಾಳೆ ತಾಯಿ, ಆನಂದವಾಗಿ ಹಾಡಾಡ್ಕಂತ, ಮಲ್ಲಯ್ಯ ಧ್ಯಾನ ಮಾಡ್ಕಂತ ಅಂಬಲಿ ಮಾಡಿದ್ಲು. ಕಟ್ಟಿ ಕೊಟ್ಲು. ಸಿದ್ದರಾಮದನ್ನು ತಗೊಂಡೋಗಿ ಓಡಿ ಹೊಕ್ಕಾನ. ಆ ಕಂಬಳಿ ಹಾಕಿದ್ರಲ್ಲ, ಅಲ್ಲೇ ಕುಂದ್ರಿಸಿ ಹೋಗಿದ್ದವ. ಹೋಗಿ ನೋಡ್ತಾನ, ಅಲ್ಲಿ ಮಲ್ಲಯ್ಯನ ಇದ್ದಿದ್ದಿಲ್ಲ. ಹುಡುಗನಿಗೆ ನೋವಾಯ್ತು, ಅಳಾಕ್ ಶುರು ಮಾಡಿದ. ಮಲ್ಲಯ್ಯ ಎಲ್ಲೇದಿ ಅಂತಂದು ಮರದ ಹಿಂದೆ ಹೋಗಿ ನೋಡ್ತಾನ, ಅಲ್ಲಿಯೂ ಇಲ್ಲ. ಇಲ್ಲಿ ಜೋಳದ ಬೆಳೆದೈತಿ, ಇದ್ರೊಳಗೆ ಹೋಗಿ ಏನ್ ರಕೊಂತಾನ, ಏನ ನನಗೆ ಕಾಡಾಕತ್ತಾನ ಏನೋ, ಮಲ್ಲಯ್ಯ ಮಲ್ಲಯ್ಯ ಅಂತ ಅಲ್ಲಿ ಹುಡುಕಾಡಿದ, ಅಲ್ಲಿಯೂ ಇಲ್ಲ. ಗೋಳಾಟ್ ಅಳಾಕ್ ಪ್ರಾರಂಭ ಮಾಡಿದ. ಮಲ್ಲಯ್ಯನ ಹಸಿವಾಗಿತ್ತು, ಹಂಗ ಹೋದಲ್ಲ. ಅವನಿಗೆ ನೆನಪಾತು, ನಾನು ಶ್ರೀಶೈಲದಾಗ ಇರ್ತೀನಿ ಅಂತ ಹೇಳ ಮಲ್ಲಯ್ಯ. ಏನ್ ಮಾಡ್ಬೇಕು ಅಂತ ಅದಕ್ಕಂತ ಕುಂತಿದ್ದ. ಅಲ್ಲಿ 4 ಮಂದಿ ಕಂಬಿ ಹೊತ್ಕೊಂಡು ಹೊಟ್ಟಿದ್ರು. ಶ್ರೀಶೈಲಕ್ಕೆ ಹೋಗೋಣ, ಮಲ್ಲಯ್ಯನ ನೋಡೋಣ, ಮುಕ್ತಿಯ ಪಡೆಯೋಣ ಅಂತಿದ್ರು ಅವರು.